ನಮಸ್ಕಾರ, ಕರ್ನಾಟಕ.inಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. IPL ನಾಳೆಯಿಂದ ಶುರು ಆಗ್ತಾ ಇದೆ. RCB ವರ್ಸಸ್ SRH ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಮ್ಯಾಚ್ ಇದೆ. ನಾಳೆ ಮ್ಯಾಚ್ ಇರ್ಬೇಕಾದ್ರೆ ಈಗ RCBಗೆ ಒಂದು ಕಡೆ ಒಂದು ಗುಡ್ ನ್ಯೂಸ್ ಸಿಕ್ಕಿದ್ರೆ, ಇನ್ನೊಂದು ಕಡೆ ಇನ್ನೊಂದು ಬ್ಯಾಡ್ ನ್ಯೂಸ್ ಸಿಕ್ಕಿದೆ. ಎಸ್, ಈಗ RCB ತಂಡಕ್ಕೆ ಒಬ್ಬ ಭಯಂಕರ ವೇಗಿ ಎಂಟ್ರಿ ಕೊಟ್ಟಿದ್ರೆ, ಇನ್ನೊಂದು ಕಡೆ ಇನ್ನೊಬ್ಬ ಬ್ಯಾಕಪ್ ವೇಗಿ ಇದೀಗ RCB ತಂಡದಕ್ಕೆ ಅಲಭ್ಯರಾಗಿದ್ದಾರೆ. ಹೌದು, ಫಸ್ಟ್ ಗುಡ್ ನ್ಯೂಸ್ ಹೇಳ್ಬಿಡ್ತೀನಿ. ಆ ಗುಡ್ ನ್ಯೂಸ್ ಏನೂ ಇಲ್ಲ, ಎಲ್ಲರಿಗೂ ಗೊತ್ತೇ ಇದೆ. ಜಾಶ್ ಹೇಜಲ್ವುಡ್ ಅವರು ಇದೀಗ RCB ತಂಡವನ್ನ ಸೇರ್ಕೊಂಡಿದ್ದಾರೆ. ಎಸ್, ಜಾಶ್ ಹೇಜಲ್ವುಡ್ ಅವರು ಹಿಂದೆ ಏನು ಚಾಂಪಿಯನ್ಸ್ ಟ್ರೋಫಿ ಇರ್ಬೋದು, ಆಶಸ್ ಇರ್ಬೋದು, T20 ವರ್ಲ್ಡ್ ಕಪ್ ಇರ್ಬೋದು, ಆ ಎಲ್ಲ ಟೂರ್ನಿಗಳಿಗೂ ಸಹ ಇಂಜುರಿ ಸಮಸ್ಯೆಯಿಂದಾಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ಟೀಮ್ನಿಂದ ಹೊರಗುಳಿದಿದ್ರು. ಹಾಗಾಗಿ IPLಗೂ ಲಭ್ಯರಾಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನ್ ಇತ್ತು. ಇನ್ನು ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಕೂಡ ಅವರಿಗೆ NOC ನೀಡಿಲ್ಲ, ಫಿಟ್ನೆಸ್ ವಿಚಾರವಾಗಿ ಯಾವುದೇ ರೀತಿಯ NOC ನೀಡಿಲ್ಲ ಅನ್ನೋ ಒಂದು ವಿಚಾರ ಕೂಡ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಜಾಶ್ ಹೇಜಲ್ವುಡ್ ಅವರು ಇನಿಷಿಯಲ್ ಸ್ಟೇಜ್ನ ಮ್ಯಾಚ್ಗಳಿಗೆ ಲಭ್ಯರಾಗ್ತಾರಾ ಇಲ್ವಾ ಅನ್ನೋ ಕುತೂಹಲ ಪ್ರತಿಯೊಬ್ಬ ಅಭಿಮಾನಿಗಳಲ್ಲೂ ಇತ್ತು. ಆದರೆ ಇದೀಗ ಏನಾಗಿದೆ ಅಂತ ಹೇಳಿದ್ರೆ, ಜಾಶ್ ಹೇಜಲ್ವುಡ್ ಅವರು RCB ತಂಡವನ್ನ ಸೇರ್ಕೊಂಡಿದ್ದಾರೆ. RCB ಈಗಾಗಲೇ ಅಧಿಕೃತವಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ವೆಲ್ಕಮ್ ಹೋಮ್ ಅಂತ ಹೇಳ್ಬಿಟ್ಟು ಪೋಸ್ಟ್ಗಳನ್ನು ಮಾಡೋ ಮೂಲಕ ಜಾಶ್ ಹೇಜಲ್ವುಡ್ ಅವರು ಅಧಿಕೃತವಾಗಿ RCB ತಂಡವನ್ನ ಸೇರ್ಕೊಂಡಿರೋ ವಿಚಾರವಾಗಿ ಶೇರ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ RCB ತಂಡಕ್ಕೆ ಒಂದು ಕಡೆಯಿಂದ ಬಲ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಅದು ಶ್ರೀಲಂಕಾದ ವೇಗಿ ನುವಾನ್ ತುಷಾರ ಇದೀಗ RCB ತಂಡಕ್ಕೆ ಅಲಭ್ಯರಾಗ್ತಿದ್ದಾರೆ. ಕಾರಣ, ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಅವರಿಗೆ NOC ಅನ್ನ ನೀಡಿಲ್ಲ. ಏನು ಫಿಟ್ನೆಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರು ನುವಾನ್ ತುಷಾರ ಅವರಿಗೆ ಇದೀಗ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ IPL ಆಡೋದಕ್ಕೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನ ನೀಡಿಲ್ಲ. ಇನ್ನು ಫಿಟ್ನೆಸ್ ಸಮಸ್ಯೆನ ಎದುರಿಸ್ತಾ ಇದ್ದೀರಾ, ಹಾಗಾಗಿ ಕೆಲವು ವಾರಗಳ ಕಾಲ ನೀವು ಒಂದಿಷ್ಟು ಅಬ್ಸರ್ವೇಷನ್ ಅಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ನೀವು IPL ಅಲ್ಲಿ ಭಾಗಿಯಾಗೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಅವರಿಗೆ ಕ್ಲಿಯರೆನ್ಸ್ ಅನ್ನ ನೀಡಿಲ್ಲ, NOC ಅನ್ನ ನೀಡಿಲ್ಲ. ಹಾಗಾಗಿ ನುವಾನ್ ತುಷಾರ ಅವರು ಇದೀಗ RCB ತಂಡಕ್ಕೆ ಅಲಭ್ಯರಾಗ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ನಮಗೆ ಎಡಗೈ ವೇಗಿ ಯಶ್ ದಯಾಳ್ ಕೂಡ RCB ತಂಡದಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಒಂದು ವೈಯಕ್ತಿಕ ವಿಚಾರವಾಗಿ ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಹಾಗಾಗಿ ಅವರು ಈ ಸತಿ RCB ತಂಡದ ಭಾಗಿ ಆಗಿರೋಲ್ಲ. ಈ ಬಗ್ಗೆ ಈಗಾಗಲೇ ಮೋ ಬಬಾಟ್ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ RCBಗೆ ಪೇಸರ್ಗಳ ಒಂದು ಸಮಸ್ಯೆ ಎದುರಾಗುತ್ತೆ ಅನ್ನೋದು ಈಗ ಶುರುವಾಗಿರುವಂತಹ ಒಂದು ಮಾತುಗಳು. ಸದ್ಯಕ್ಕೆ ಜಾಶ್ ಹೇಜಲ್ವುಡ್ ಅವರು ತಂಡವನ್ನು ಸೇರ್ಕೊಂಡಿರೋದು ಒಂದು ರೀತಿಯಲ್ಲಿ ಬಲ ತಂದುಕೊಟ್ಟಿದ್ರೆ, ಈ ಕಡೆ ಭುವನೇಶ್ವರ್ ಕುಮಾರ್ ಆಬ್ವಿಯಸ್ಲಿ ಇದ್ದೇ ಇದ್ದಾರೆ. ಈಗ ನೆಕ್ಸ್ಟ್ ಯಶ್ ದಯಾಳ್ ಪ್ಲೇಸ್ ಅಲ್ಲಿ ಯಾರು ಬರ್ಬೋದು ಅನ್ನೋ ಒಂದು ವಿಚಾರ ಇದೆ. ಸದ್ಯಕ್ಕೆ ಮಂಗೇಶ್ ಯಾದವ್ ಅವರ ಹೆಸರು ಬರ್ತಾ ಇದೆ. ಮಂಗೇಶ್ ಯಾದವ್ ಎಡಗೈ ವೇಗಿ ಅಷ್ಟೇ ಅಲ್ಲ, ಎಡಗೈ ಬ್ಯಾಟ್ಸ್ಮನ್, ಆಲ್ರೌಂಡರ್ ಆಟಗಾರ. ಹಾಗಾಗಿ ಮಂಗೇಶ್ ಯಾದವ್ ಮೇಲೆ ಈ ಸೀಸನ್ ನಲ್ಲಿ, ಯಾಕಂದ್ರೆ ಯಶ್ ದಯಾಳ್ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಈ ಸೀಸನ್ ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಭರವಸೆ ಇಡುವಂತಹ ಸಾಧ್ಯತೆಗಳು ಇದೆ. ನಾಳೆ ನೋಡೋಣ ಮಂಗೇಶ್ ಯಾದವ್ ಅವರಿಗೆ ಏನಾದ್ರೆ ಪ್ಲೇಯಿಂಗ್ 11 ಅಲ್ಲಿ ಏನಾದ್ರೆ ಅವಕಾಶ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಒಂದು ಕಡೆ ಜಾಶ್ ಹೇಜಲ್ವುಡ್ ಅವರು RCB ತಂಡವನ್ನ ಸೇರ್ಕೊಂಡಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ RCB ಬೌಲಿಂಗ್ ಬಲ ಹೆಚ್ಚಾಗಿದ್ರೆ, ಇನ್ನೊಂದು ಕಡೆ ಜಾಶ್ ಹೇಜಲ್ವುಡ್ಗೆ ಬ್ಯಾಕಪ್ ಆಗಿ ನುವಾನ್ ತುಷಾರ ಅವರು RCB ತಂಡದಲ್ಲಿ ಇದ್ದಿದ್ದು, ಒಂದು ವೇಳೆ ಎಲ್ಲರೇ ಹೇಜಲ್ವುಡ್ ಅವರು ಇಂಜುರಿ ಆಗೋದು ಅಥವಾ ಬೇರೆ ಕಾರಣಗಳಿಂದಾಗಿ ಹುಷಾರ್ ತಪ್ಪುವಂತ ಕಾರಣಗಳಿಂದಾಗಿ ಬೇರೆ ಕಾರಣಗಳಿಂದ ಎಲ್ಲಾರೇ ಮ್ಯಾಚ್ ಗಳನ್ನ ಆಡದೇ ಇದ್ರೆ ನುವಾನ್ ತುಷಾರ ಅವರನ್ನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ರು. ಆದ್ರೆ ಈಗ ನುವಾನ್ ತುಷಾರ ಅವರು ಸಹ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಇಂದ NOC ಸಿಗದೆ ಇರೋ ಕಾರಣದಿಂದಾಗಿ ಅವರು ಸಹ RCBಗೆ ಅಲಭ್ಯರಾಗ್ತಾರೆ. ಹಾಗಾಗಿ ಅವರ ಅಲಭ್ಯತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಆತಂಕವನ್ನ RCB ತಂಡದಲ್ಲಿ ಸೃಷ್ಟಿ ಮಾಡುತ್ತೆ. ನೋಡೋಣ ಏನಾಗುತ್ತೆ. ನುವಾನ್ ತುಷಾರ ಅವರ ಬದಲಾಗಿ ಯಾರಾದ್ರೂ ಬೇರೆಯವ್ರನ್ನ RCB ರಿಪ್ಲೇಸ್ಮೆಂಟ್ ಮಾಡ್ಕೊಳುತ್ತಾ, ಈ ಕಡೆ ಯಶ್ ದಯಾಳ್ ಬದಲಾಗಿ ಯಾರನ್ನ ಬೇರೆಯವ್ರನ್ನ RCB ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಸದ್ಯಕ್ಕೆ ಜಾಶ್ ಹೇಜಲ್ವುಡ್ ಅವರು RCB ತಂಡವನ್ನ ಸೇರ್ಕೊಂಡಿರೋದು ಬೌಲಿಂಗ್ ಬಲ ಹೆಚ್ಚಿಸಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದು ಸದ್ಯದ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ. ನಾಳೆ ಮ್ಯಾಚ್ ನಡೀತಾ ಇದೆ. ನಾಳೆ ಮ್ಯಾಚ್ ಬಗ್ಗೆ ಏನೇನಿರುತ್ತೆ, ನಾಳೆ ಮ್ಯಾಚ್ನಲ್ಲಿ ಏನೇನು ಇಂಟ್ರೆಸ್ಟಿಂಗ್ ವಿಚಾರಗಳು ನಡೆದವು ಅನ್ನೋದ್ರ ಬಗ್ಗೆನೂ ಅಪ್ಡೇಟ್ಗಳನ್ನ ಹಿಂದೆ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ.in.